ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಈ ವಿಡಿಯೋ ಅಲ್ಲಿ ಅನ್ಪ್ಯಾಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಏನಪ್ಪ ಇಷ್ಟು ದೊಡ್ಡ ಬಾಕ್ಸ್ ಇಟ್ಕೊಂಡಿದ್ದಾಳೆ ಅನ್ಪ್ಯಾಕ್ ಮಾಡೋಕ್ಕೆ ಅಂತ ಅನ್ಕೋಬೇಡಿ. ಇದರಲ್ಲಿ ಏನೋ ತುಂಬ ಯೂಸ್ಫುಲ್ ಆಗಿರೋ ಒಂದು ಐಟಮ್ ಇದೆ, ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಆರ್ ಹೆಲ್ತ್ ಅನ್ಬೋದು. ನಮ್ಮ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಐಟಮ್ ಇದ್ರೊಳಗಡೆ ಇದೆ. ಸೊ ವಿಷಯ ಏನಪ್ಪ ಅಂದರೆ, ಯಾರಿಗೆ ಈ ಥರ ಹೊರಗಡೆ ಎಲ್ಲ ಜಾಸ್ತಿ ಓಡಾಡಲ್ಲ, ಈ ಹೌಸ್ ವೈಫ್ ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಏಜ್ಡ್ ಆಗಿರೋ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇರ್ಬೋದು, ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ವರ್ಕ್ ಫ್ರಮ್ ಹೋಮ್, ನಮ್ಗೆ ಹೊರಗಡೆನೇ ಹೋಗೋಕ್ಕಾಗಲ್ಲ, ಬರೀ ಮನೇಲೇ ಇರಬೇಕು ಅಂತ ಅಂದ್ಕೊಳ್ಳೋರು, ನಿಮ್ಮ ಹೆಲ್ತ್ ಕಡೆ ತುಂಬ ಕಾನ್ಷಿಯಸ್ನೆಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆಲ್ಲ ಇದು ಹೆಲ್ಪ್ ಆಗ್ಬೋದು. ಸ್ವಲ್ಪ ಮಿನಿಮಮ್ ಅಮೌಂಟಲ್ಲಿ ನನಗೆ ಸಿಕ್ಕಿದೆ. ಸೊ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಸ್ಟ್ ನಾವು ಇದನ್ನು ಓಪನ್ ಮಾಡೋಣ, ಓಕೆನಾ? ಸೊ ಇವಾಗ ಇದು ತುಂಬ ಹೆವಿ ಇದೆ ಅಂತ ನಾನು ಅವಾಗಲೇ ಹೇಳಿದೆ ನಿಮಗೆ. ಸೊ ನಾನು ಹಿಂಗೆ ಟಕ್ ಅಂತ ಹಿಂಗೆ ಇಟ್ಬಿಟ್ಟು ಓಪನ್ ಎಲ್ಲ ಮಾಡಿಬಿಟ್ಟು ತೋರಿಸ್ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಹಿಂಗಿಟ್ಬಿಟ್ಟು ನಿಧಾನಕ್ಕೆ ಓಪನ್ ಮಾಡೋಣ. ಬಿಕಾಸ್ ತುಂಬ ಎಕ್ಸ್ಪೆನ್ಸಿವ್, ನನ್ನ ಲೆವೆಲಿಗೆ ಸ್ವಲ್ಪ ಎಕ್ಸ್ಪೆನ್ಸಿವೇನೆ. ಸೊ ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಏನಾದರೂ ಹಾಳಾದರೆ ಕತೆ ಮುಗ್ದಂಗೆ. ಸೊ ಬನ್ನಿ ಹೇಗೆ ಅಂತ ಹೇಳ್ತೀನಿ. ನಿಧಾನ ಹಿಂಗೆ ಇಟ್ಬಿಡೋಣ. ಐ ಹೋಪ್ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಏನು ಅಂದ್ಬಿಟ್ಟು ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ. ಐ ಹೋಪ್ ಏನು ಅಂತ ಏನಾನ ಐಡಿಯಾ ಸಿಗ್ತಾ ಗೈಸ್. ಇನ್ನೂ ಸಿಕ್ಕಿಲ್ಲ ಅಂದರೆ ಐ ಹೋಪ್ ಉಲ್ಟಾ ಇಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ನಾನು ಇದನ್ನ ನನ್ನ ಪ್ರಕಾರ ಶುಡ್ ಐ ರಿಮೂವ್ ನನ್ನ ಐಟಮ್ ಏನಂದರೆ, ಟ್ರೆಡ್ಮಿಲ್ ತರಿಸಿದ್ದೀನಿ ಮನೇಲಿ ವಾಕಿಂಗ್ ಮಾಡೋಣ ಅಂದ್ಬಿಟ್ಟು. ಬಿಕಾಸ್ ಆಫೀಸಿಗೆ ಹೋಗಿ ಬರೋ ಈ ಅರ್ಜೆನ್ಸಿಯಲ್ಲಿ ನಂಗೆ ಜಿಮ್ಗೆ ಹೋಗೋದು ಅಥವಾ ವಾಕಿಂಗ್ ಹೋಗೋಕ್ಕೆಲ್ಲ ಆಗ್ತಿಲ್ಲ. ಸೊ ಅಟ್ಲೀಸ್ಟ್ ಇದನ್ನು ತಂದ್ಕೊಂಡು ದುಡ್ಡು ಖರ್ಚು ಮಾಡಿದ್ದೀನಿ ಅನ್ನೋ ಕಾರಣಕ್ಕಾದರೂ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ನನ್ನ ತಲೆ ನಾನೇ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಎಷ್ಟು ಯೂಸ್ ಮಾಡ್ತೀನಿ ಅಂದ್ಬಿಟ್ಟು. ಸೊ ಅದಕ್ಕಂತ ಇದನ್ನು ತರಿಸಿದ್ದೀನಿ. ನಾನು ಇವಾಗ ಇದನ್ನು ತೆಗೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಓಕೆನಾ? ಐ ಗೆಸ್ ನಾನು ಸೀಸರ್ಸ್ ತೊಗೊಂಬರ್ಬೇಕು ಅನ್ಸುತ್ತೆ ಇವಾಗ. ಗೈಸ್, ಇದು ವಾಕಿಂಗ್ ಪ್ಯಾಡ್ ನಾನು ಅಷ್ಟೊತ್ತಿಂದ ಬಡ್ಕೊತಾ ಇದ್ನಲ್ಲ, ಅದು ಇದೇನೆ. ಮನೇಲಿ ಇಟ್ಕೊಳ್ಳೋಕ್ಕೆ ಈಸಿಯಾಗಿದೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ. ಐ ಹೋಪ್ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಏನಾದರೂ, ಸ್ಪೆಷಲಿ ಪೂಜೆ ಏನಾದರೂ ನೋಡ್ತಿದ್ರೆ ನನ್ನ ಸಾಯಿಸ್ಬಿಡ್ತಾರೆ ಪಕ್ಕ. ಬಿಕಾಸ್ ಎಲ್ಲ ಯೂಸ್ಲೆಸ್ ಥಿಂಗ್ಸ್ಗೆ ಸ್ಪೆಂಡ್ ಮಾಡ್ತೀನಿ ಅಂದ್ಬಿಟ್ಟು. ಬಟ್ ಇದೇನು ಯೂಸ್ಲೆಸ್ ಅಂತ ಅನಿಸ್ತಾ ಇಲ್ಲ ಇವಾಗ. ವೆನೆವರ್ ಐ ಆಮ್ ಬೋರ್ಡ್, ಸುಮ್ಮನೆ ಅದ್ರ ಮೇಲೆ ಒಂದು 20 ಮಿನಿಟ್ಸ್ ನಡೆದಾಡಿದ್ರೂ ಹೆಲ್ತಿಗೆ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಅವ್ರು ಇದರಲ್ಲಿ ಅದನ್ನು ಫಿಕ್ಸ್ ಮಾಡೋಕ್ಕೆ ಏನೇನು ಬೇಕು ಆ ಐಟಮ್ಸ್ನ ಎಲ್ಲ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 8,000 ಅನಿಸುತ್ತೆ. ನನಗೆ ಆಫರಲ್ಲಿ 7 ಚಿಲ್ಡ್ರನ್ ಸಿಗ್ತೇವೋ ಗೊತ್ತಿಲ್ಲ, ಬಟ್ 8,000 ಅಂತೂ ಇತ್ತು ಇದಕ್ಕೆ. ಸೊ ಅಮೆಝಾನಿಂದ ತರಿಸಿರೋದು. ಬ್ರ್ಯಾಂಡ್ ನೇಮ್ ಏನಂದರೆ ಲೈಫ್ ಲಾಂಗ್ ಅಂತೆ. ಲೈಫ್ ಲಾಂಗ್ ಅಂದ್ಬಿಟ್ಟು ಈ ಬ್ರ್ಯಾಂಡು. ಐ ಡೋಂಟ್ ನೋ ವೆದರ್ ಇಟ್ ಈಸ್ ರಿಯಲಿ ಗುಡ್ ಆರ್ ನಾಟ್ ಅಂತ. ಬಟ್ ನನಗೆ ನೋಡಿದಾಗ ಇದಕ್ಕೆ ರೇಟಿಂಗ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಸೊ ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಫ್ರೆಂಡ್ ಹತ್ರ, ಒನ್ ಆಫ್ ಮೈ ಫ್ರೆಂಡ್ ಹತ್ರ ನಾನು ಒಪಿನಿಯನ್ ಕೂಡ ಕೇಳಿದೆ ಚೆನ್ನಾಗಿದೆಯಾ ಅಂದ್ಬಿಟ್ಟು. ಹಿ ಸೆಡ್ ಇಟ್ ಇಸ್ ಗುಡ್ ಅಂತ. ಸೊ ನಾನು ಇದನ್ನ ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಈ ಅನ್ಪ್ಯಾಕ್ ವಿಡಿಯೋ ನಾನು ಮಾಡಿರೋದು. ಸೊ ಇದ್ರ ಮೇಲೆ ನಡೆಯೋ ವಿಡಿಯೋಸ್ ಎಲ್ಲ ನೀವು ಇನ್ ಫ್ಯೂಚರ್ ವಿಡಿಯೋಸಲ್ಲಿ ನೋಡ್ತೀರಾ. ಇವಾಗ ಸದ್ಯಕ್ಕೆ ಇನ್ನು ಹೆಂಗೆ ಫಿಕ್ಸ್ ಮಾಡಬೇಕು, ಏನು ಮಾಡಬೇಕು ಅಂತ ಮ್ಯಾನ್ಯಲ್ ಎಲ್ಲ ಓದ್ಬಿಟ್ಟು ಫಿಕ್ಸ್ ಮಾಡ್ಕೊತೀನಿ. ಇದಾಗಿತ್ತು ಈ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ನಿಮ್ಗೆ ಇದ್ರ ಪ್ರೈಸ್ ಇನ್ ಡೀಟೇಲ್ ಎಲ್ಲ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಅಥವಾ DM ಮಾಡ್ಬೋದು. ಹೇಳ್ತೀನಿ, ಯೂಸ್ ಮಾಡಿಬಿಟ್ಟು ವರ್ತಾ ಇಲ್ಲ ಅಂತಲೂ ನಾನು ಫ್ಯೂಚರ್ ಯಾವುದಾದ್ರೂ ವೀಡಿಯೋಸಲ್ಲಿ ಸುಮ್ಮನೆ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೆ ನೆಸೆಸಿಟಿ ಇತ್ತು, ಅದಕ್ಕೆ ತೊಗೊಂಡಿದ್ದೀನಿ. ನಿಮಗೆ ನೆಸೆಸಿಟಿ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಇಟ್ ಇಸ್ ಟೋಟಲಿ ಫೈನ್. ಆರಾಮಾಗಿ ಪಾರ್ಕಲ್ಲಿ ವಾಕಿಂಗ್ ಹೋಗಿ, ಅದೇ ಬೆಸ್ಟು. ನನಗೆ ಟೈಮ್ ಇರೋ ಕಾರಣದಿಂದ ನಾನು ತರಿಸ್ಕೊಂಡಿದ್ದೀನಿ. ಮಮ್ಮಿ ಪ್ಲೀಸ್ ನನಗೆ ಬೈಬೇಡಿ. ಓಕೆ ಗೈಸ್, ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರಕಾರ ಹೆಲ್ಪ್ಫುಲ್ ಆಗಿರೋ ವಿಡಿಯೋ ಹಾಕಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಸಿ ಯು, ಬಾಯ್ ಬಾಯ್.